ನಮಸ್ಕಾರ. ನಮ್ಮ ಇಂದಿನ ವಿಷಯ ಕುಣಿತ, ಸಾಮೂಹಿಕ ಸನ್ನಿಯಾದ. ಕುಣಿಯೋಣು ಬಾರ ಕುಣಿಯೋಣು ಬಾ, ಯಾಕಾಗಿ ಏಕಾಗಿ ಕುಣಿಯೋದು ಬೇಕಾಗಿ, ಇರಲಾರೆ ನೇಕಾಕಿ ಅಂತ ಬೇಂದ್ರೆಯವರು ಹಾಡಿರುವ ಹಾಡನ್ನ ನಾವೆಲ್ಲ ಕೇಳಿರ್ತೀವಿ. ಬೇಂದ್ರೆಯವರು ಕರೆ ಕೊಡ್ತಾ ಇರುವ ಕುಣಿತ ಉಲ್ಲಾಸಕ್ಕೆ, ಬೇಸರ ನೀಗಿಸೋದಕ್ಕೆ. ಆದರೆ ಕುಣಿತ ಒಂದು ಮನೋರೋಗವಾಗಿ, ಸಾಮೂಹಿಕ ಸನ್ನಿಯಾಗಿ ಬದಲಾಗಿರ್ತಕ್ಕಂಥ ಸೋಜಿಗದ ಘಟನೆಗಳು ಇತಿಹಾಸದಲ್ಲಿ ನಡೆದಿದೆ. ಅಂತಹ ಒಂದು ಘಟನೆಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಜುಲೈ 1518ರಂದು ರೋಮನ್ ಸಾಮ್ರಾಜ್ಯದ ಭಾಗ ಆಗಿದ್ದ ಸ್ಟ್ರಾಸ್ಬರ್ಗ್ ಊರಿನಲ್ಲಿ ಫ್ರೌ ಟ್ರೋಫಿ ಹೆಸರನ್ನು ಉಪಯೋಗಿಸಿ ಬೀದಿಗಿಳಿದು ಯಾವ ಮಾತನ್ನು ಆಡದೆ ಓಲಾಡ್ತಾ ಅಂಗಾಂಗಗಳನ್ನು ತಿರುಗಿಸ್ತಾ ಹೆಜ್ಜೆ ಹಾಕಿ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಈಕೆ ಸತತವಾಗಿ ಒಂದು ವಾರದ ಕಾಲ ಕುಣಿತಾಳೆ. ಈಕೆಯ ಕುಣಿತ ತುತ್ತ ತುದಿಯಲ್ಲಿರ್ಬೇಕಾದ್ರೇನೆ ಇತರ 20-25 ಜನ ಕೂಡ್ಕೊಂಡು ಆಕೆ ಜೊತೆಗೆ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದಿನ ತಿಂಗಳಿನಲ್ಲಿ ಈ ಕುಣಿತದ ಹುಚ್ಚು ಊರಿಗೆಲ್ಲ ಹಬ್ಬಿ 400ಕ್ಕೂ ಹೆಚ್ಚು ಜನ ಕುಣಿಯೋದಕ್ಕೆ ತೊಡಗುತ್ತಾರೆ. ಆಗಿನ ಕಾಲದ ವೈದ್ಯರು ಇದಕ್ಕೆ ಕಾರಣ ತಿಳಿಯದೆ ವಿಚರಕ್ತದ ಪರಿಣಾಮ ಅಂತ ಕರೀತಾರೆ. ಹೀಗೆ ಜನ ಕುಣಿತಾ ಇರಬೇಕಾದ್ರೆ ಊರಿನ ನಡುವೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ವೃತ್ತಿಪರ ನೃತ್ಯಗಾರನ ಹಾಗೆ ಸಂಗೀತ ನುಡಿಸೋದಕ್ಕೆ ಸಂಗೀತಗಾರರ ತಂಡವನ್ನು ಕೂಡ ಕರೆಸಲಾಗುತ್ತೆ. ಈ ಕುಣಿತ ಅತಿರೇಕಕ್ಕೆ ಹೋಗಿದ್ದರಿಂದ ಜನ ಕುಣಿಯೋದನ್ನು ತಪ್ಪಿಸೋದಕ್ಕೆ ಎಲ್ಲ ಬಗೆಯ ಸಂಗೀತವನ್ನ ಮತ್ತು ಕುಣಿತವನ್ನ ನಿಷೇಧ ಮಾಡಲಾಗುತ್ತೆ. ಕುಣಿದು ರಕ್ತ ಸೋರ್ತಾ ಇದ್ದ ಕಾಲುಗಳಿಗೆ ಪವಿತ್ರ ನೀರನ್ನು ಸಿಂಪಡಿಸಿ ನಿಯಂತ್ರಣಕ್ಕೆ, ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಈ ಕುಣಿತದ ಹುಚ್ಚು ತುತ್ತ ತುದಿಗೆ ಏರ್ತಾ ಇದ್ದಂತೆ ಹಲವಾರು ಜನ ಬಸ ಉಳಿದು ಕುಸಿದು ಬೀಳ್ತಾರೆ. ಅವರಲ್ಲಿ ಕೆಲವರು ಹೃದಯಾಘಾತಕ್ಕೆ ಒಳಗಾದ್ರೆ ಇನ್ನು ಕೆಲವರು ಪಾರ್ಶ್ವವಾಯುಗೆ ತುತ್ತಾಗ್ತಾರೆ. ಕೆಲವರು ಕುಣಿತ ಕೊನೆ ಉಸಿರನ್ನು ಕೂಡ ಇಳಿತಾರೆ. ಈ ಕುಣಿತದ ಹುಚ್ಚು ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಮಜಲಿಗೆ ಏರಿ ಕುಣಿತಾ ಇದ್ದ ಎಲ್ಲರ ಬೆಟ್ಟದ ಮೇಲಿರುವ ಚರ್ಚ್ಗೆ ಕರೆದೊಯ್ಯಲಾಗುತ್ತೆ. ಸ್ಟ್ರಾಸ್ಬರ್ಗ್ನಲ್ಲಿ ಜರುಗಿದ ಕುಣಿತದ ಸಾಮೂಹಿಕ ಸನ್ನಿ ಪ್ರಕರಣ ಈಗ ನಮಗೆ ಕಟ್ಟುಕತೆ ಅಂತ ಭಾಸ ಆಗ್ತಾ ಇದ್ರೂ ಕೂಡ 16ನೇ ಶತಮಾನದ ಚಾರಿತ್ರಿಕ ದಾಖಲೆಗಳು ಈ ಘಟನೆ ನಡೆದಿರೋದನ್ನ ಖಚಿತಪಡಿಸ್ತವೆ. ಈ ಕಾಲದಲ್ಲಿದ್ದ ಪ್ಯಾರಾಸೆಲ್ಸಸ್ ಎನ್ನುವ ಒಬ್ಬ ವೈದ್ಯ ಈ ಕುಣಿತದ ಲಕ್ಷಣಗಳನ್ನ ವಿವರವಾಗಿ ತನ್ನ ಬರವಣಿಗೆಯಲ್ಲಿ ದಾಖಲೆ ಮಾಡಿದ್ದಾನೆ. ಈ ಕುಣಿಯುವ ಹುಚ್ಚು ಅಥವಾ ಸಾಮೂಹಿಕ ಸನ್ನಿ ಸ್ವಿಟ್ಜರ್ಲೆಂಡ್, ಜರ್ಮನಿ, ಆರ್ಯನ್ ದೇಶಗಳಿಗೂ ಕೂಡ ಹಬ್ಬಿರುತ್ತೆ. ಕುಣಿತದ ಸನ್ನಿಗೆ ಒಳಗಾದವರು ನಡುತ್ತಾ ಇದ್ದು ಅವರ ಮೈಯಿಂದ ಬೆವರಿಡ್ತಾ ಇರುತ್ತೆ. ಅವರಲ್ಲಿ ಕೆಲವರು ಬೌಳಿ ಬಂದು ತಲೆ ತಿರುಗಿದವರಂತೆ ವರ್ತನೆಯನ್ನ ಮಾಡ್ತಾ ಇರ್ತಾರೆ. ಕೆಲವರಿಗೆ ಕುಣಿದು ಗಾಯವಾದ ಕಾಲಗಳಿಂದ ರಕ್ತ ಸುರಿತಾ ಇರುತ್ತೆ. ಕೆಲವರು ತಮ್ಮ ನೆರವಿಗೆ ಬರಬೇಕಂತ ಕುಣಿತಲೇ ಕೂಗಿ ಅಂಗಾಲಾಚಿಸಿರ್ತಾರೆ. 1.5 ತಿಂಗಳ ನಂತರ ಈ ಕುಣಿಯುವ ಸನ್ನಿ ತಗ್ಗಿ ನಿಧಾನವಾಗಿ ಕಣ್ಮರೆಯಾಗುತ್ತೆ. ಸಂತ ವೈಟಸ್ ಶಾಪಕ್ಕೆ ಒಳಗಾಗಿರ್ತಕ್ಕಂಥ ದಾರಿ ತಪ್ಪಿದ ಪ್ರೇತ ಕುಣಿಯುವ ಸನ್ನಿಗೆ ಕಾರಣ ಅಂತ ಕೆಲವು ಜನ ನಂಬಿದ್ರೆ, ಇನ್ನು ಕೆಲವರು ಒಂದು ಬಗೆಯ ಜೇಡ ಕಡಿದ್ರೆ ಏರುವ ವಿಷಯದಿಂದ ಹೀಗಾಗುತ್ತೆ ಅಂತ ನಂಬ್ಕೊಂಡಿದ್ರು. ಕೆಲವರು ತರಕಾರಿ ಮೇಲೆ ಬೆಳೆಯುವ ಏರ್ಗಾಟ್ ಎನ್ನುವ ಒಂದು ಬಗೆಯ ಶಿಲೀಂಧ್ರದಿಂದ ಉಂಟಾಗ್ತಕ್ಕಂಥ ವಿಷದ ಪರಿಣಾಮಗಳು ಮಾನಸಿಕ ಭ್ರಮೆ, ನರಗಳ ಸೆಳೆತ ಉಂಟು ಮಾಡಿ ಕುಣಿಯುವಂತೆ ಮಾಡ್ತವೆ ಅಂತ ಕೂಡ ವಾದ ಮಾಡಿದ್ರು. ನೈಸರ್ಗಿಕ ವಿಕೋಪ, ಬರಗಾಲ, ಬಡತನ, ಅದುಮಿಟ್ಟ ಭಾವನೆಗಳು, ಧಾರ್ಮಿಕ ಒತ್ತಡ ಇವೆಲ್ಲವೂ ಹೊರಹಾಕೋದಕ್ಕೆ ಸಾಮೂಹಿಕ ಕುಣಿತ ಒಂದು ದಾರಿಯಾಗಿತ್ತು ಅಂತ ಕೆಲವು ಸಾಮಾಜಿಕ ವಿಜ್ಞಾನಿಗಳು ವಾದಿಸಿದ್ದಾರೆ. 18ನೇ ಶತಮಾನದಲ್ಲಿದ್ದ ಥಾಮಸ್ ಸೈಡನ್ ಹ್ಯಾಮು ಕುಣಿಯುವ ಕಾಯಿಲೆಗೆ ಸಂಧಿವಾತ ಇರುವ ಜ್ವರ ಕಾರಣ ಇರಬಹುದು ಅಂತ ವಾದ ಮಾಡಿದ್ದ. 1832ರಲ್ಲಿ ಜರ್ಮನಿಯ ಜಸ್ಟಸ್ ಫ್ರೆಡ್ರಿಕ್ ಕಾರ್ಲ್ ಹೆಕರ್ ಕುಣಿಯುವ ರೋಗಕ್ಕೆ ಕಾರಣಗಳನ್ನು ಹುಡುಕಿ ತನ್ನದೇ ಆದ ವಿಶ್ಲೇಷಣೆಯನ್ನ ಮಾಡಿ ಪುಸ್ತಕವನ್ನ ಬರೆದ. ಈ ಕುಣಿತದ ಸನ್ನಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಕಾರಣಗಳನ್ನ ಗುರುತಿಸಿ ಯುರೋಪ್ನಲ್ಲಿ ಹರಡಿ 5 ಕೋಟಿಗೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಬಿಬೋನಿಕ್ ಪ್ಲೇಗ್ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತ ಆತ ವಾದ ಮಾಡಿದ್ದಾನೆ. ಹೆಕರ್ ಧರ್ಮ, ಅದುಮಿಟ್ಟ ಭಾವನೆಗಳು, ನೈಸರ್ಗಿಕ ಅವಘಡಗಳು, ಕುಸಿದ ನಾಗರಿಕ ವ್ಯವಸ್ಥೆ, ಜಮೀನ್ದಾರಿಕೆಯ ದುರಾಡಳಿತಗಳು ಕುಣಿಯುವ ಸಾಮೂಹಿಕ ಸನ್ನಿಗೆ ಕಾರಣ ಅಂತ ವಾದ ಮಾಡಿದ್ದಾನೆ. ನಿಯಂತ್ರಣವಿಲ್ಲದೆ ಕುಣಿತಾ ಇದ್ದವರು ಇನ್ನೊಬ್ಬರನ್ನು ಅನುಕರಿಸ್ತಾ ಇರೋದು ಮುಖ್ಯ ಲಕ್ಷಣ ಆಗಿದ್ರೆ, ಇತರರಿಂದ ಅನುಕಂಪ ಮತ್ತು ಸಹಾನುಭೂತಿಯನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಾ ಇದ್ರು ಅಂತ ಆತ ತಿಳಿಸ್ತಾನೆ. 1850ರಲ್ಲಿ ಹೆಕ್ಟರ್ ಸಾಯ್ತಾನೆ. ಇದಾದ ನಂತರ 1859ರಲ್ಲಿ ದಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ ಪ್ರಕಟವಾದ ಒಂದು ಲೇಖನದಲ್ಲಿ ಧರ್ಮದ ಜೊತೆಗೆ ಲಗತ್ತಾದ ಅಜ್ಞಾನದ ಹಿನ್ನೆಲೆಯಲ್ಲಿ ಮಾನಸಿಕ ಕಾಯಿಲೆಗಳ ರೂಪದಲ್ಲಿ ಸಾಮೂಹಿಕ ಸನ್ನಿಯನ್ನ ನೋಡುವ ಅಗತ್ಯವನ್ನ ಒತ್ತಿ ಹೇಳಲಾಗುತ್ತೆ. ಧಾರ್ಮಿಕ ಉನ್ಮಾದ ತುಂಬಿ ಸಾಮೂಹಿಕ ಸನ್ನಿಗೆ ವ್ಯಾಪ್ತಿ ಮತ್ತು ತೀವ್ರತೆ ಬರುತ್ತೆ ಅಂತ ಇದರಲ್ಲಿ ವಿವರಿಸ್ತಾ ಇದೆ. ಕಳೆದ 20ನೇ ಶತಮಾನ ಮತ್ತು ಈಗಿನ 21ನೇ ಶತಮಾನದಲ್ಲಿ
ಕುಣಿಯುವ ಸಾಮೂಹಿಕ ಸನ್ನಿಗೆ ಹೆಕ್ಟರ್ ನೀಡಿರುವ ಕಾರಣಗಳನ್ನ ಸಮಾಜ ವಿಜ್ಞಾನಿಗಳು ಮತ್ತು ವೈದ್ಯರು ವಿಶ್ಲೇಷಣೆಗೆ ಒಳಪಡಿಸಿ ಕಾರಣಗಳನ್ನ ತಿಳಿದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸಂಶೋಧಕರು ಈ ಎಲ್ಲ ಕುಣಿತ ಸಾಮೂಹಿಕವಾಗಿ ಕೆಲವು ಧಾರ್ಮಿಕ ಪಂಥಗಳು ನಡೆಸಿದಂಥ ಉಚ್ಚಾಟಗಳು ಅಂತಲೂ ಸಂಘಟಿತ ನೃತ್ಯ ಅವೆಲ್ಲವೂ ಸಂಘಟಿತವಾದಂಥ ನೃತ್ಯಗಳು ಅಂತಲೂ ಕುಣಿತಗಳು ಅಂತಲೂ ವಾದ ಮಾಡಿದ್ದಾರೆ. ಆದರೆ ಈವರೆಗೆ ಯಾವುದೇ ಒಮ್ಮತಕ್ಕೆ ಬರೋದಕ್ಕೆ ಆಗಿಲ್ಲ. ಹೀಗೆ ಅಂದಾಜು 500 ವರ್ಷಗಳ ಹಿಂದೆ ಯುರೋಪ್ನಲ್ಲಿ ಉಂಟಾದಂತಹ ಈ ಕುಣಿಯುವ ಸನ್ನಿಗೆ ಈಗಲೂ ಸಂಪೂರ್ಣ ಕಾರಣಗಳು ಗೊತ್ತಾಗಿಲ್ಲ. ಈ ದಿಶೆಯಲ್ಲಿ ಸಾಮಾಜಿಕ ವಿಜ್ಞಾನಿಗಳು, ಮನೋವೈದ್ಯರು ಮತ್ತು ಇತರ ವೈದ್ಯರು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚರಿತ್ರೆಯಲ್ಲಿ ಘಟಿಸಿದಂತಹ ಇಂತಹ ಸಾಮೂಹಿಕ ಸನ್ನಿ ಇತರ ಪ್ರಕರಣಗಳು ಕೂಡ ಇದ್ದಾವೆ. ಅವುಗಳನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳು.